ಡಿಸಿಎಂ ಡಿಕೆಶಿ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಕೇಂದ್ರ ರಾಜ್ಯ ನಾಯಕರು ಅವಕಾಶ ಕೊಡಬೇಕು. ಏನು ಒಪ್ಪಂದ ಆಗಿದೆ ಅಂತ ವರಿಷ್ಠರಿಗೆ ಮಾತ್ರ ಗೊತ್ತು. ಆ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಗೌರವ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಾಗಂತ ಮಾತಿನ ಚಕಮಕಿ ಶುರುವಾಗಿದೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕನಕಪುರದಲ್ಲಿ ರಂಭಾಪುರಿ ಜಗದ್ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡುತ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಈ ಕ್ಷೇತ್ರದ ಡಿಸಿಎಂ ಡಿಕೆಶಿ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಕೇಂದ್ರ ರಾಜ್ಯ ನಾಯಕರು ಅವಕಾಶ ಕೊಡಬೇಕು. ಏನು ಒಪ್ಪಂದ ಆಗಿದೆ ಅಂತ ವರಿಷ್ಠರಿಗೆ ಮಾತ್ರ ಗೊತ್ತು. ಆ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಗೌರವ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಾಗಂತ ಮಾತಿನ ಚಕಮಕಿ ಶುರುವಾಗಿದೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕನಕಪುರದಲ್ಲಿ ರಂಭಾಪುರಿ ಜಗದ್ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡುತ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಈ ಕ್ಷೇತ್ರದ ಸಮಸ್ಯೆ ಡಿಸಿಎಂ ಡಿಕೆಶಿ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಕೇಂದ್ರ ರಾಜ್ಯ ನಾಯಕರು ಅವಕಾಶ ಕೊಡಬೇಕು. ಏನು ಒಪ್ಪಂದ ಆಗಿದೆ ಅಂತ ವರಿಷ್ಠರಿಗೆ ಮಾತ್ರ ಗೊತ್ತು. ಆ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಗೌರವ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಾಗಂತ ಮಾತಿನ ಚಕಮಕಿ ಶುರುವಾಗಿದೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕನಕಪುರದಲ್ಲಿ ರಂಭಾಪುರಿ ಜಗದ್ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡುತ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಈ ಕ್ಷೇತ್ರದ ಸಮಸ್ಯೆ ಡಿಸಿಎಂ ಡಿಕೆಶಿ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಕೇಂದ್ರ ರಾಜ್ಯ ನಾಯಕರು ಅವಕಾಶ ಕೊಡಬೇಕು. ಏನು ಒಪ್ಪಂದ ಆಗಿದೆ ಅಂತ ವರಿಷ್ಠರಿಗೆ ಮಾತ್ರ ಗೊತ್ತು. ಆ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಗೌರವ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಾಗಂತ ಮಾತಿನ ಚಕಮಕಿ ಶುರುವಾಗಿದೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕನಕಪುರದಲ್ಲಿ ರಂಭಾಪುರಿ ಜಗದ್ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡುತ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ
ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಈ ಕ್ಷೇತ್ರದ ಡಿಸಿಎಂ ಡಿಕೆಶಿ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಕೇಂದ್ರ ರಾಜ್ಯ ನಾಯಕರು ಅವಕಾಶ ಕೊಡಬೇಕು. ಏನು ಒಪ್ಪಂದ ಆಗಿದೆ ಅಂತ ವರಿಷ್ಠರಿಗೆ ಮಾತ್ರ ಗೊತ್ತು. ಆ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಗೌರವ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಾಗಂತ ಮಾತಿನ ಚಕಮಕಿ ಶುರುವಾಗಿದೆ ಅಂತ ರಂಭಾಪುರಿ ಶ್ರೀಧರ್ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕನಕಪುರದಲ್ಲಿ ರಂಭಾಪುರಿ ಜಗದ್ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಈ ಕ್ಷೇತ್ರದ ಸಮಸ್ಯೆ ಡಿಸಿಎಂ ಡಿಕೆಶಿ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಕೇಂದ್ರ ರಾಜ್ಯ ನಾಯಕರು ಅವಕಾಶ ಕೊಡಬೇಕು. ಏನು ಒಪ್ಪಂದ ಆಗಿದೆ ಅಂತ ವರಿಷ್ಠರಿಗೆ ಮಾತ್ರ ಗೊತ್ತು. ಆ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಗೌರವ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಾಗಂತ ಮಾತಿನ ಚಕಮಕಿ ಶುರುವಾಗಿದೆ ಅಂತ ರಂಭಾಪುರಿ ಶ್ರೀಧರ್ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕನಕಪುರದಲ್ಲಿ ರಂಭಾಪುರಿ ಜಗದ್ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಈ ಕ್ಷೇತ್ರದ ಸಮಸ್ಯೆ ಡಿಸಿಎಂ ಡಿಕೆಶಿ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಕೇಂದ್ರ ರಾಜ್ಯ ನಾಯಕರು ಅವಕಾಶ ಕೊಡಬೇಕು. ಏನು ಒಪ್ಪಂದ ಆಗಿದೆ ಅಂತ ವರಿಷ್ಠರಿಗೆ ಮಾತ್ರ ಗೊತ್ತು. ಆ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಗೌರವ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಾಗಂತ ಮಾತಿನ ಚಕಮಕಿ ಶುರುವಾಗಿದೆ ಅಂತ ರಂಭಾಪುರಿ ಶ್ರೀಧರ್ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕನಕಪುರದಲ್ಲಿ ರಂಭಾಪುರಿ ಜಗದ್ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಈ ಕ್ಷೇತ್ರದ ಡಿಸಿಎಂ ಡಿಕೆಶಿ ಪರ ರಂಭಾಪುರಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಕೇಂದ್ರ ರಾಜ್ಯ ನಾಯಕರು ಅವಕಾಶ ಕೊಡಬೇಕು. ಏನು ಒಪ್ಪಂದ ಆಗಿದೆ ಅಂತ ವರಿಷ್ಠರಿಗೆ ಮಾತ್ರ ಗೊತ್ತು. ಆ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಗೌರವ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಾಗಂತ ಮಾತಿನ ಚಕಮಕಿ ಶುರುವಾಗಿದೆ ಅಂತ ರಂಭಾಪುರಿ ಶ್ರೀಧರ್ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕನಕಪುರದಲ್ಲಿ ರಂಭಾಪುರಿ ಜಗದ್ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡ್ತಾ ಇದೆ.
ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಈ ಕ್ಷೇತ್ರದ